ಕೋರ್ಟ್ ಅವ್ರು ಹೇಳಿದ್ದಾರೆ ಬಲವಂತ ಮಾಡಬೇಡಿ ಅಂತ. ಆದ್ರೆ ನಾವ್ ಹೇಳ್ತಾ ಇದೀವಿ, ನಮ್ಮ ಸರ್ಕಾರ ಉದ್ದೇಶ ಬಡ ಜನತೆಗೆ ಯಾರು ನೊಂದಿದ್ದಾರೆ ಅವ್ರಿಗೆಲ್ಲ ನ್ಯಾಯ ಸಿಗ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ. ನೀವು ನಮ್ದು ಸೇರ್ಸಿಲ್ಲ, ನಮ್ದು ಕರೆದಿಲ್ಲ, ನಮ್ಮನೆಗ್ ಬರ್ಲಿಲ್ಲ ಅನ್ನೋದು ಬಿಟ್ಬಿಡಿ. ಆನ್ಲೈನ್ ಅಲ್ಲೂ ಅವಕಾಶ ಮಾಡಿಕೊಟ್ಟಿದ್ದೇವೆ. ನಿಮ್ ಮನೆ ಬಾಗಿಲಿಗೆ ಬಂದು ಸ್ಟಿಕ್ಕರ್ ಹಾಕಿದ್ದೇವೆ. ಆನ್ಲೈನ್ ಅಲ್ಲೂ ಬಂದು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಮತ್ತೆ ಬಂದು ಹುಡ್ಕೊಂಡೋಗಿ ನಿಮ್ಗೆ ಇನ್ನ 3 ದಿನಗಳ ಕಾಲ ಅವಕಾಶ ಇದೆ. ಮುಖ್ಯಮಂತ್ರಿಗಳು ನಾನು ಇಬ್ರು ಸೇರಿ ಮೀಟಿಂಗ್ ಮಾಡಿ 7 ದಿನ ಮತ್ತೆ ರಜಾ ಕೂಡ ನಾವು ಕೊಟ್ಟಿದ್ದೇವೆ. ಇನ್ನು ಮುಂದಕ್ಕೆ ರಜಾ ಕೊಡಕ್ ಆಗಲ್ಲ. ನೀವು ಕೂಡಲೇ ಆ 3 ದಿನದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಅನುಕೂಲಕ್ಕೋಸ್ಕರ, ನಿಮ್ಮ ಸಮಾಜದ ಒಳಿತಿಗೋಸ್ಕರ ನೀವು ರಿಜಿಸ್ಟರ್ ಮಾಡಿಕೊಂಡು ನಿಮ್ಗೆ ಏನು ಅಭಿಪ್ರಾಯ ಇದೆಯೋ ಅದು ತಿಳಿಸಿ. ಯಾವ ಉತ್ತರಕ್ಕೆ ಇದಕ್ಕೆ ಪ್ರಶ್ನೆ ಕೊಡ್ಬೇಕೋ ಉತ್ತರ ಕೊಡಿ. ಇಷ್ಟ ಇಲ್ವಾ, ನನ್ನ ಇಷ್ಟೇ ಉತ್ತರ ಕೊಡೋದು ಅಂತ ನೀವು ಹೇಳಿ. ಇದು ನಿಮ್ಮೆಲ್ಲರ ಅನುಕೂಲಕ್ಕೆ. ಸೊ ಸರ್ಕಾರದ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲ ಶಾಸಕರುಗಳಿಗೆ, ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ಸಿಬ್ಬಂದಿಯವರು ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲರೂ ಸೇರಿ ಇದರಲ್ಲಿ ಪಾಲ್ಗೊಂಡು ಯಾರು ಇನ್ನು ಉಳ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಇದನ್ನ ಮಾಡಬೇಕು. ಈಗ ಕೆಲವು ಜಿಲ್ಲೆಯಲ್ಲಿ 80% ಆಗಿದೆ, ಕೆಲವು ಕಡೆ 90% ಆಗಿದೆ. ಬೆಂಗಳೂರು ನಗರದಲ್ಲಿ ಕಡಿಮೆ ಆಗಿದೆ. ಎಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ, ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು. ಇದು ನಿಮ್ಮ ಸಮಾಜಕ್ಕೆ, ಸಮಾಜದ ಎಲ್ಲ ಬಡವರಿಗೆ ನೀವು ನ್ಯಾಯವನ್ನು ಒದಗಿಸ್ಕೊಡ್ಬೇಕಾದ್ರೆ ಇದರಲ್ಲಿ ನೀವು ಪಾಲ್ಗೊಳ್ಬೇಕು ಅಂತ ಹೇಳಿ ನಮ್ರತೆಯಿಂದ ನಾನು ಮನವಿ ಮಾಡ್ತೇನೆ. ಅಧಿಕಾರಿಗಳು ಸ್ಪಂದಿಸ್ತಿಲ್ಲ ಅಂತ ಸರ್, ಐಎಎಸ್ ಅಧಿಕಾರಿಗಳು ಸರ್, ನಿಮ್ ಜಿಬಿಐ ಅಧಿಕಾರಿಯವರು 3 ಜನ ಮಧ್ಯೆ ತೆಗೆದ್ರು ಕೂಡ ಸ್ಪಂದಿಸಿಲ್ಲ ಅನ್ನೋದು ಎಲ್ಲರೂ ಮಾಡ್ತಾ ಇದ್ದಾರೆ. ಕೆಲವರು ಒತ್ತಡ ನಾವು ಪಾಪ ಟೀಚರ್ಸ್ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ, ಸರ್ಕಾರಿ ಸಿಬ್ಬಂದಿಯವರು ಕೆಲಸ ಮಾಡಿದ್ದಾರೆ. ಎಲ್ಲರೂ ಕೂಡ ಒಬ್ಬೊಬ್ರು 10, 12, 15 ಮನೆಗಳಿಗೆ ಹೋಗಿ ಅರ್ಧ ಗಂಟೆ ಕೂತ್ಕೊಂಡು ಮಾಹಿತಿಯನ್ನ ತೆಗೆದುಕೊಂಡು ಬಂದಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಸರ್, ಇಂಗ್ಲಿಷ್